ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹಪ್ಪು ಗೌರಿ ಯೂಟ್ಯೂಬ್ ಚಾನಲ್ಗೆ. ಮೈ ಚಾನಲ್ಗೆ ಸ್ವಾಗತ. ಹಾಯ್ ಗೈಸ್, ಇವಾಗ ಸಾಲೂರು ಮಟ್ಟೆಗೆ ಬಂದು ಆವಾಗಲೇ ಬರಬೇಕಾಯಿತು. ಫೋನಲ್ಲಿ ಚಾರ್ಜರ್ ಖಾಲಿ ಆಗ್ಬಿಟ್ಟಿತ್ತು. ಚಾರ್ಜ್ ಮಾಡ್ಕೊ ಬರೋ ಗಂಟೆ ಟೈಮ್ ಹೋಗೋಯ್ತು. ನೋಡಿ ಗೈಸ್ ಯಾವ ಥರ ಐತೆ ಪ್ಲೇಸು. ಇಲ್ಲೂ ಬಂದು ಮಹದೇಶ್ಪುರ ಬಂದು ನೆಲವಾಗಿ ಇದ್ದು ಹೋಗಿ ಸ್ಥಳ ಇದು. ಒಳಗಡೆ ಹೋಗೋದು ಬನ್ನಿ, ಹೆಂಗೈತೆ ನೋಡೋದ. ನೋಡಿ ಗೈಸ್, ಹತ್ರ ಜನ ರಸ್ ಆಗಿದೆ, ಪೂರ್ತಿ ರಸ್ ಆಗಿದೆ ಗೈಸ್. ನೋಡಿ ಗೈಸ್ ಯಾವ ಥರ ಪೂರ್ತಿ ರಸ್ ಆಗೈತೆ ನೋಡಿ ಗೈಸ್. ನೋಡಿ ಗುಡ್ಡನ್ನು ಬಿಡಿಸ್ತಾ ಇದ್ದಾರೆ ಗೈಸ್. ಇಲ್ಲ, ಗುಡ್ಡನ್ನು ಬಿಡಿಸ್ತಾ ಇದ್ದಾರೆ ಇವಾಗ. ನೋಡಿ ಗೈಸ್, ಈ ಥರ ಎಂಟ್ರೆನ್ಸ್ ಸೂಪರ್ ಆಗೈತೆ. ಇಲ್ಲವೇ ನೋಡಿ ಮಂಗಳಾರತಿ ತಗೋಬೋದು. ಮುಂದೆಗೆ ಗೈಸ್ ಒಳಗಡೆ ಹೋಗೋದ ಬನ್ನಿ ಇವಾಗ. ನೋಡಿ ಗೈಸ್, ಆಗಲಿ ಫೋಟೋಗಳು ಯಾವ ಥರ ಇದ್ವಿ. ಮಾದಪ್ಪ ಅವರು ಈ ಥರ ಕುಂತಿದ್ದಾರೆ ಎಲ್ಲ ಬಂದು. ಎಲ್ಲ ಬುದ್ಧಿಗಳವರು ಅವರೆಲ್ಲ ಇಲ್ಲೆಲ್ಲ ಇದ್ದು ಭಾರಿ ಮಾದಪ್ಪ ನೋಡಿದವರು ಇದೆಲ್ಲ ಗೈಸ್. ಮಾದಪ್ಪ ನೋಡ್ಕೊಂಡು ಇಲ್ಲೆಲ್ಲ ಇದ್ದು ಇಷ್ಟು ಹೋಗಿರೋರು. ಎಲ್ಲ ಗುರುಗಳು ಮಾದಪ್ಪನ ನೋಡ್ಕೊಂಡು ಹೋಗಿದ್ದಾರೆ. ಗೈಸ್ ರೆಸ್ಟ್ ಮಾಡ್ತಿದ್ದೀವಿ ಇವಾಗ ಬಂದು. ನೋಡಿ ಇನ್ನೂ ಸ್ಥಳ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇಲ್ಲಿ ಮಾದಪ್ಪ ಬಂದು ರಾಗಿ ಬಿಸಿ ಮರ ನೆಟ್ಬಿಟ್ಟು ಹೋಗಿದ್ರಂತೆ ಸೈಡಿಗೆ. ನೋಡಿ ಗೈಸ್ ಹತ್ತಿರ ಐತೆ. ಇಲ್ಲಿ ಒಂದು ಮಾದಪ್ಪನ ಪಾದ ಗೈಸ್ ಬಂದು ಮರ ನೆಟ್ಬಿಟ್ಟು ಹೋಗಿದ್ರಂತೆ ಅವಾಗ. ಇನ್ನೂ ಹಂಗೆ ಐತೆ ಸ್ಥಳವಾಗಿ. ನೋಡಿ ಯಾವ ಥರ ಐತೆ. ಈ ಕಲರ್ ರಾಗಿ ಬಿಸಿ. ನೋಡಿ ಗೈಸ್ ಯಾವ ಥರ ಐತೆ ಪ್ಲೇಸು. ಸೂಪರ್ ಆಗೈತೆ ನೋಡಿ. ಗೈಸ್ ಅಲ್ಲಿ ರಾಗಿ ಅಂಬಲಿ ಕೊಡ್ತಾರೆ. ಅಲ್ಲಿ ನಾನು ಯಾಕೆ ಇವಾಗ ಊಟ ಮಾಡಿಬಿಟ್ಟು ಕುಡಿಯೋಕ್ಕಾಗದು ನಮ್ಮ ಮನೆಯವರು ಐತೆ ಇದ್ದಾರೆ, ಕುಡ್ಕೊಬೋತೀನಿ ಅಂದ್ಬಿಟ್ಟು ನಾವು ಹೊರಗಡೆ ಒಂದು ನಿಂತಿದ್ದೀವಿ. ನೋಡಿ ಗೈಸ್ ಯಾವ ಥರ ಐತೆ ಪ್ಲೇಸ್ ನೋಡಿ. ಇವಾಗ ಸಾಲೂರು ಮಟ್ಟೆಗೆ ಬಂದಿದ್ದೀವಿ ಗೈಸ್. ಏನಂದರೆ ಹಾಗೆ ತಿರುಗಾಡ್ಕೊಂಡು ಹೋಗೋಣ, ಟೈಮ್ ಪಾಸ್ ಮಾಡಿಕೊಂಡು ಅಂದ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಗಳು ಜೊತೆಲಿ ಕೂತಿದ್ದಾಳೆ. ಹಾಯ್ ಮಾಡೋಕ್ಕಿರ್ತು, ಹಾಯ್ ಮಾಡ್ತಾಯಿದ್ದಾಳೆ. ನೋಡಿ ನಮ್ಮ ಮನೆಯವರು ಇಲ್ಲಿ ರಾಗಿ ಅಂಬಲಿ ಫೇಮಸ್ಸು. ಮತ್ತು ನಾವು ಕುಡಿದ್ವಿ, ಅವ್ರು ಬರ್ನಿಲ್ಲ ರಾಗಿ ಅಂಬಲಿ ಅಂದ್ಬಿಟ್ಟು. ಏನು ಊಟ ಅಂತಂದರೆ ಇಲ್ಲಿ ಬಸ್ ಸಾಂಬಾರು ಮತ್ತು ರೈಸು ಕೊಡ್ಬೋದು ಅನಿಸುತ್ತೆ, ಇನ್ನೂ ಕೊಟ್ಟಿಲ್ಲ. ಏನಪ್ಪ ಅಂದರೆ ಕೇಸರಿ ಬಾತು ಉಪ್ಪಿಟ್ಟು ಕೊಡ್ತಾಯಿದ್ರು. ನಾವು ತಿನ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಮಲಗಿದ್ದಾರೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ನಡ್ಕೊಂಡು ಬಂದ್ರಲ್ಲ ಅದರಿಂದ ಮಲಗಿದ್ದಾರೆ. ನಾವು ಹಾಗೆ ಕೂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀವಿ, ನೋಡ್ತಾ ಇರ್ಬೋದು ಗೈಸ್ ನೀವು ಅಷ್ಟೇ. ನೆಕ್ಸ್ಟು ಇನ್ನು ಅಲ್ಲಿಗೆ ಕೆಳಗಡೆ ದೇವಸ್ಥಾನ ಹತ್ರಕ್ಕೆ ಹೋಗಬೇಕು. ನಾನೇನು ಉಪ್ಪಿಟ್ಟು ತಿನ್ನಿಲ್ಲ, ಹಾಗೆ ಅಂಬಲಿ ಕುಡಿದೆ ಅಷ್ಟೇ. ನಮ್ಮ ಮನೆಯವರು ಅಂಬಲಿ ಅಂದ್ಬಿಟ್ಟು ಬರ್ನಿಲ್ಲ ಅವರು. ಆಮೇಲೆ ಫೋನ್ ಮಾಡಿಬಿಟ್ಟು ನಾನೇ ಕರೆದೆ, ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು. ಹಾಗೆ ಬಂದರು, ಅವ್ರೊಂದು ಸ್ವಲ್ಪ ತಿನ್ಕೊಂಬಂದು ಕೂತಿದ್ದಾರೆ. ನೋಡಿ ನಮ್ಮ ಅಕ್ಕನ ಮಗಳು
ಆಯ್ ಮಾಡಕ್ಕಿರ್ತು ಪ್ರೀತು ಆಯ್ ಮಾಡು. ಕೋತಿಗೆ ಎಂಡೆ ಕುಡಿಸ್ದಂಗೆ ಆಡ್ತಾವನೆ ನಮ್ಮ ಅಕ್ಕನ ಮಗ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಮ್ಮ ಅಕ್ಕ ಮಲಗಿಬಿಟ್ಟಿದ್ದಾಳೆ. ನಮ್ಮ ಮನೆಯವರು ಅವರು ಸ್ವಲ್ಪ ಹೊತ್ತು ಮಲಗಿದ್ದಾರೆ, ರೆಸ್ಟ್ ಮಾಡ್ತಾಯಿದ್ದಾರೆ ಗೈಸ್. ಅಲ್ಲಿಂದ ನಡ್ಕೊಂಡು ಬಂದು ಸುಸ್ತಾಗೈತೆ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು ನೀವು. ನೋಡಿ ಯಾವ ರೀತಿ ಆಡ್ತಾನೆ ನೋಡಿ ಗೈಸ್. ಎಲ್ಲೂ ನಿಲ್ಲಲ್ಲ ಅವ್ನು. ನೋಡಿ ನೋಡಿ ನನಗೂ ನೆನ್ನೆಯಿಂದನೂ ಸಾಕಾಗ್ಬಿಟ್ಟೈತೆ. ಎಲ್ಲೂ ನಿಲ್ಲಲ್ಲ. ಅಯ್ಯೋ, ಇವಳು ಒಂದು ಪಕ್ಷ ನೋಡ್ಬೋದು, ಅವನು ನಡೆಯೋಕ್ಕಾಗಲ್ಲ ನೋಡಿ. ಕುಣಿದು ಕುಣಿದು ದಣ್ಣವಾಗಿರೋದಕ್ಕೆ ನೀರು ಕುಡಿಯೋಕೆ ಹೋಗವನೆ ನೋಡಿ. ಇವಾಗ ತಿರ್ಗಾ ಹೋಗ್ತಾನೆ, ಎಲ್ಲೋಗ್ತಾನೆ ನೋಡಿ. ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಗೈಸ್ ಯಾವ ರೀತಿ ಆಡ್ತಾನೆ ಗೊತ್ತಾ, ಭಾರಿ ತುಂಟ ಗೈಸ್. ಇವ್ನು ಯಾರು ಕೇಳಿದ್ರೆ ಹೇಳಿ, ಬೇಕಾದ್ರೆ ಕೊಟ್ಬಿಡ್ತೀವಿ ಪ್ರೀತು. ನಿನ್ನ ಯಾರಿಗಾರು ಕೊಟ್ಬಿಡ್ತೀವಿ. ಇನ್ನೇನು ಮತ್ತೆ ನೀನು ಪೋಲಿ ಕಣಂಗೆ ಆಡ್ತಿದ್ದೆ ಇಲ್ಲ, ಕೊಟ್ಬಿಡೋಂಗಿರ್ತು. ಬೇಡವ ನಿಂಗೆ ಅವನು ಒಂಥರ ಸಿಕ್ಕಾಪಟ್ಟೆ ಒಂಥರ ಹೆಂಗೆ ಆಡ್ತಾನೆ ನೋಡಿ ಗೈಸ್. ನೋಡಿ ಕಂಬ ಹಿಡ್ಕೊ ಸುತ್ತೋದು, ಗೇಟ್ ಹಿಡ್ಕೊ ಸುತ್ತೋದು. ಅವನನ್ನೇ ನೋಡ್ಕೊತಾ ಕೂತಿದ್ದೀನಿ ನಾನು. ಸ್ವಲ್ಪ ಕಲ್ಕೊಳ್ಳೋ ಅಂತಂದರೆ ನೋಡಿ ಅಲ್ಲಿ ಯಾವ ತಿರಿ ಯಾವ ಥರ ನೋಡಿ. ಈಗ ಆ ಕಡೆ ಹೋಗೋಣ ಇವಾಗ. ನೋಡಿ ನೋಡಿ ನಮಗೂ ಸಾಕಾಯಿತು. ಹಾಗೆ ಕೂತಿದ್ದೀವಿ ನಾನು ಮತ್ತು ನಮ್ಮ ಚಿನ್ನ ಬಂಗಾರ. ಅಷ್ಟೇ ಗೈಸ್, ಒಂದೆರಡು ರೀಲ್ಸ್ ಶೂಟ್ ಮಾಡಬೇಕು. ಅದಕ್ಕೇ ಕೂಲಿಂಗ್ ಗ್ಲಾಸ್ ಎಲ್ಲ ಬಂದಿದೆ. ಅಷ್ಟೇ, ಏನಿಲ್ಲ. ದೇವಸ್ಥಾನ ಹತ್ರ ಹೋದಾಗ ಸಿಗ್ತೀನಿ ಗೈಸ್. ನಮ್ಮ ಆಂಟಿಗೆ ಸಪೋರ್ಟ್ ಮಾಡಿ. ಅದನ್ನೇ ಹೇಳ್ಬೇಕು ಅಂತ ಇದ್ಲು ಗೈಸ್, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಅಕ್ಕನ ಮಗಳು. ಹಾಯ್ ಗೈಸ್, ಊಟ ಮಾಡ್ಕೊಂಡು ಮಲಗಿದ್ದೀವಿ. ಬೆಳಗ್ಗೆ ಎದ್ದು ಹೋಯ್ತಾ ಇರೋದು ಊರಿಗೆ. ಎಲ್ಲ ಮಲಗಿಬಿಟ್ಟಿದ್ವಿ. ನಾನು ಮಲ್ಕೊತಿದ್ದೀನಿ, ನಿದ್ದೆ ಆಗ್ತೈತೆ. ತಿರುಗಿ ಎಲ್ಲ ಕಾಲ ನೋಡಿದ್ವಿ. ನಾಳೆ ಬಸ್ ಹತ್ತಿದಿಂದ. ಹಾಯ್ ಗೈಸ್, ಇವತ್ತು ಮಂಗಳವಾರ ಊರಿಗೆ ಹೊರಡಬೇಕು. ಅದಕ್ಕೋಸ್ಕರ ಇವಾಗ ತಿಂಡಿ ಮಾಡೋಕ್ಕೆ ಹೊರಡ್ತಿದ್ದೀವಿ. ಕೈ ಮುಗಿದ್ಬಿಟ್ಟು ಮಾದಪ್ಪಂಗೆ ತಿಂಡಿ ಮಾಡ್ಕೊಂಡು ಹೊರಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋದು ಅಂತ ನೋಡೋ. ಮೈಸೂರಿಗೆ ಹೊರಡಬೇಕು. ಇವಾಗ 10 ಗಂಟೆಗೆ ಹತ್ತೀನಿ ಬಸ್ಸು. 10 ಗಂಟೆ ಮೇಲೆ ಸಿಗ್ತೀನಿ ಗೈಸ್. ಓಕೆ ಬಾಯ್. ದೇವರು ಮಾದಪ್ಪನ ಒಂದ್ಸಲ ಮಾಡ್ಕೊಳ್ಳಿ. ತಿಂಡಿಗೆ ಹೊಡ್ತಿದ್ದೀವಿ ಇವಾಗ. ತಿಂಡಿ ಮಾಡೋದು ಅಂದ್ಬಿಟ್ಟು ನೋಡಿ ಹೊಡ್ತಿದ್ದೀವಿ ಇವಾಗ. ತಿಂಡಿ ಮಾಡ್ಕೊಂಡು ಫೈನಲಿ ತಿಂಡಿ ತಿಂತಾ ಇದ್ದೀವಿ ಗೈಸ್. ನೋಡ್ತಾ ಇರ್ಬೋದು ಇವಾಗ ನೀವು. ನಮಗೆ ಪುಳಿಯೋಗರೆ ಮತ್ತು ಮೊಸರು ಅನ್ನ ಕೊಟ್ಟಿದ್ದರು. ನಾವು ಹೊರಗಡೆಯಿಂದ ವಡೆ ತಗೊಂಬಂದಿದ್ವಿ, ನಂಚ್ಕೊಂಡು ತಿಂದ್ವಿ ಗೈಸ್. ಅಷ್ಟೇ, ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನಮ್ಮ ಅಕ್ಕ ಅವರು ಮುಂದೆ ಕೂತಿದ್ರೆ, ನಾವು ಹಿಂದೆ ಕೂತಿದ್ದೀವಿ. ಚೇರ್ ಸಿಕ್ಕಿದ್ದು, ಚೇರ್ ಮೇಲೆ ಕೂತ್ಕೊಂಡು ಹಾಗೆ ತಿಂಡಿ ಮಾಡಿದ್ವಿ. ಇವಾಗ ದೇವ್ರ ಹತ್ರಕ್ಕೆ ಬಂದ್ವಿ. ನೋಡ್ತಿರ್ಬೋದು ನೀವು, ತಿಂಡಿ ಮಾಡ್ಕೊಂಡು ಬಂದ್ವಿ ನೋಡಿ. ಹುಲಿವನ, ಮಹದೇಶ್ವರ ಮತ್ತು ಬಸವನ ವಾಹನ ನೋಡ್ತಾ ಇರ್ಬೋದು ಗೈಸ್. ಹೋಗಿ ಮಂಗಳಾರತಿ ತಗೊಂಡು ಇವಾಗ ಆನೆ ಹತ್ರಕ್ಕೆ ಹೋಗಬೇಕು. ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಆಶೀರ್ವಾದ ಮಾಡಿಸ್ಬೇಕು. ನೋಡೋಣ ಅವ್ರು ತಗೊಳ್ತಾರೆ ಏನು ಅಂತ. ಭಯ ಬೀಳ್ತಾರೆ ಏನೋ ಗೊತ್ತಿಲ್ಲ, ನೋಡಬೇಕು ಗೈಸ್. ನೋಡಿ ಆಶೀರ್ವಾದ ಯಾವ ರೀತಿ ಮಾಡುತ್ತೆ ಆನೆ. ಚೆನ್ನಾಗಿದೆ. ಅವ್ರಿಗೆ 10 ರೂಪೀಸ್ ಕೊಟ್ಟರೆ ನೋಡಿ ಹೀಗೆ ಮಕ್ಕಳ ಮೇಲೆ ಮಡಗುತ್ತೆ. ಪಾಪ ಎದ್ರುಕೊಂಡ್ಬಿಡ್ತಾವೆ ಹುಡುಗಿ. ಆ ರೀತಿ ಸೊಂಡ್ಲನ್ನ ತಲೆ ಮೇಲೆ ಮಡಗ್ಬಿಟ್ಟು ಸಾವರುತ್ತೆ ಗೈಸ್. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಗೈಸ್, ಇವಾಗ ಮಹದೇಶ್ವರ ಹತ್ರ ಆನೆ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಮುಂದೆ ಎಂಟ್ರೆಸ್ಸಲ್ಲಿ ಆನೆ ಮತ್ತು ಹುಲಿವಾನ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ದೂರದಲ್ಲಿ ನಿಂತ್ಕೊಂಡು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ.
ಯಾಕಪ್ಪ ಅಂದರೆ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಗೈಸ್. ಇವಾಗ ಆಲ್ಮೋಸ್ಟ್ ನಾವು ಹೊರಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಂದಲ್ಲ ಅದು ಲಗೇಜು ಗೈಸ್. ನಾವು ತಂದಿರೋದೇ ಒಂದೇ ಬ್ಯಾಗು. ನಮ್ಮ ಅಕ್ಕ ಒಂದು ಬ್ಯಾಗ್ ತಂದು 2 ಬ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಊರಿಗೆ. ಯಾಕಪ್ಪ ಅಂತಂದರೆ ಅವಳು ಒಂದು ಸ್ವಲ್ಪ ಐಟಮ್ ತೊಗೊಂಡಿದ್ಲು, ಅದಕ್ಕೆ ಮಕ್ಕಳಿಗೆ ಆಟ ಸಾಮಾನು ಮತ್ತು ಅವಳಿಗೆ ಬೇಕಾಗಿರೋ ಐಟಮ್ ತೊಗೊಂಡಿದ್ಲು. ನೆಕ್ಸ್ಟ್ ಇನ್ನೊಂದು ಕಿಟ್ ಬ್ಯಾಗ್ ಬೇರೆ ತೊಗೊಂಡ್ಲು ಎಕ್ಸ್ಟ್ರಾ. ಅದಕ್ಕೋಸ್ಕರ ಪಾಪ ಒಬ್ಬಳೇ ಹಿಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈಸ್ಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹಿಂದೆ ವೀಡಿಯೋ ಮಾಡ್ಕೊ ಬರ್ತಾ ಇದ್ದಾರೆ. ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾನೇನು ತೊಗೊಂಡೇ ಇಲ್ಲ ಗೈಸ್. ಯಾಕಪ್ಪ ಅಂದರೆ ಸುಮ್ಮನೆ ತಗೊಂಡು ನನಗೂ ಸಾಕಾಗ್ಬಿಟ್ಟಿದೆ, ವೇಸ್ಟ್ ಆಗ್ತವೆ ಸುಮ್ಮನೆ. ಏನಂದರೆ ನಾನು ಅದಕ್ಕೆ ಮನೇಲೇ ಸ್ಟಾಕ್ ಇರೋದಕ್ಕೆ ನಾನು ಏನು ತಗೊಂಡಿಲ್ಲ, ಏನು ಬೇಡ ಅಂದ್ಬಿಟ್ಟೆ. ಅದಕ್ಕೋಸ್ಕರ ನಮ್ಮ ಅಕ್ಕನ ಬ್ಯಾಗ್ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ ಹತ್ರಕ್ಕೆ. ನೋಡೋಣ ಮೈಸೂರು ಬಸ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇರ್ಬೋದು ಗೈಸ್. ಸಿಕ್ಕಿದ್ರೆ ಆದಷ್ಟು ಬೇಗ ಹೊರಡ್ತೀವಿ, ಸಿಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗಬೇಕಾಗುತ್ತೆ ಬಸ್ ಬಂದ ಮೇಲೆ. ನೋಡೋಣ ನಮ್ಮ ಅದೃಷ್ಟ ಹೇಗಿದೆ ಅಂತ. ತಮಿಳ್ನಾಡು ಬಸ್ ನಿಂತಿದೆ, ನೋಡೋಣ. ಯಾವ ಬಸ್ಸು ಇಲ್ಲ, ಆ ಕಡೆ ಇದೆಯೇನೋ ನೋಡಬೇಕು ಇವಾಗ. ಬನ್ನಿ ಗೈಸ್ ನೋಡೋಣ. ಬಸ್ ಸಿಕ್ಕಿದ್ರೆ ಆದಷ್ಟು ಬೇಗ ಸಿಟಿಗೆ ಹೋಗಿ ಸಿಟಿಯಿಂದ ನಮ್ಮೂರು ಬಸ್ಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಬೇಗ ಬಸ್ ನೋಡಿ ಅಲ್ಲೊಂದು ರೆಡ್ ಕಲರ್ ಬಸ್ ಇದೆ, KRCT ಬಸ್ಸು. ಅದನ್ನು ನಾವು ನೋಡಿಬಿಟ್ಟು ಹತ್ತಬೇಕು, ಸಿಟಿಗೆ ಹೋಗುತ್ತೆ ಏನು ಅಂತ. ಮಾದೇಶ್ವರ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಮುದ್ದಾಗಿ ಅಷ್ಟು ಎತ್ತರದಲ್ಲಿ ಕುಂತಿದ್ದಾನೆ. ತುಂಬ ಚೆನ್ನಾಗಿದೆ, ನಮಗಿಷ್ಟ ಆಯಿತು ನೋಡಿ. ಎಷ್ಟು ಸಖತ್ತಾಗಿ ಆ ಮೋಡ, ಆ ಮಾದೇಶ್ವರ ಕುಂತಿರೋ ಗೆಟಪ್ಪು ಸಖತ್ತಾಗಿ ಕುಣಿಸಿದ್ದಾರೆ ಹುಲಿ ಮೇಲೆ. ಚೆನ್ನಾಗಿದೆ ಗೈಸ್. ನೋಡೋಣ ಬನ್ನಿ. ಒಂದು ಬಸ್ ನಿಂತಿದೆ. ಆಲ್ಮೋಸ್ಟ್ ಸೀಟ್ ಕಂಪ್ಲೀಟ್ ಆಗಿದ್ದರೆ ನಾವು ಹತ್ತಲ್ಲ. ಯಾಕೆ ಅಂತಂದರೆ ಸೀಟ್ ಇಲ್ಲದೆ ಸಿಟಿ ಗಂಟ ಮಕ್ಕಳನ್ನ ಹಿಡ್ಕೊಂಡು ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್. ಅದಕ್ಕೋಸ್ಕರ ಸೀಟ್ ಇರೋ ಬಸ್ ನೋಡಿಬಿಟ್ಟು ಹತ್ತಬೇಕು. ಅದಕ್ಕೆ ನೋಡೋಣ ಬನ್ನಿ. ಫುಲ್ಲು ಸೀಟು ಕವರ್ ಆಗಿದ್ದರೆ ಹತ್ತಲ್ಲ, ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡ್ತೀವಿ. ಬಸ್ಸು ಏನಾದರೂ ಖಾಲಿ ಇದ್ದರೆ ಹತ್ತೋಣ ಬನ್ನಿ. ಮೈನಲ್ಲಿ ಬಸ್ ಮೈಸೂರು ರೋಡೆ. ವಾ ಸೀಟ್ ಇಲ್ಲ ಕಣ. ಮೈಸೂರು ಒಯ್ತಾ ಇರೋದು ಇವಾಗ. ಫೈನಲಿ ಬಸ್ ಹತ್ತಿದ್ವಿ ಗೈಸ್, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಬಸ್ ಕಾಯ್ಕೊಂಡು ಹತ್ತಿದ್ವಿ, ಯಾಕಂತಂದರೆ ಬಸ್ ಬಿಡ್ತಾ ಇಲ್ಲ ಜಾಸ್ತಿ. ಯಾಕಂದರೆ ಅನ್ನೂರಲ್ಲಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತೆ, ಅದಕ್ಕೋಸ್ಕರ ಬಸ್ಸು ಬಿಡ್ತಾ ಇರಲಿಲ್ಲ. ಆ ಕಡೆಯಿಂದ ಬರಬೇಕಾದ್ರೂ ಸುಧಾ ನಮಗೆ ಬಸ್ಸು ಕ್ಯಾಪ್ಚರ್ ಆಗಲಿಲ್ಲ. ನೋಡೋಣ, ಒಂದೇ ಒಂದು ಬಸ್ ಸಿಕ್ತು, ಅದಕ್ಕೆ ನಾವು ರೀಚ್ ಆದ್ವಿ ಬೆಟ್ಟಕ್ಕೆ. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ 1-2 ಬಿಟ್ಟಿದ್ದಾರೆ, ಜಾಸ್ತಿ ಬಸ್ ಬಿಟ್ಟಿಲ್ಲ ಗೈಸ್. ಅದಕ್ಕೆ ಇನ್ನೊಂದು ಬಸ್ ಬರೋ ಗಂಟ ನಾವು ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿ ಇವಾಗ ಬಸ್ ಬಂದಿದ್ದ ತಕ್ಷಣ ಸೀಟ್ ಹಿಡ್ಕೊಂಡು ಕುಂತಿದ್ದೀವಿ. ನೋಡ್ತಿರ್ಬೋದು ನೀವು. ಯಾಕಪ್ಪ ಅಂತಂದರೆ ನಾನು ಆ ಕಡೆ ಕೂತಿದ್ದೀನಿ, ಇಲ್ಲಿ ನಮ್ಮ ಮನೆಯವ್ರು ಕೂತಿದ್ದಾರೆ, ವಿಡಿಯೋ ಮಾಡ್ತಾಯಿದ್ದಾರೆ. ನಾನು ವಾಯ್ಸ್ ಕೊಡ್ತಿದ್ದೀನಿ, ಯಾಕಂತಂದರೆ ಬಸ್ ಗಲಾಟೆಗೆ ಅವರು ವಾಯ್ಸ್ ಕೊಟ್ಟಿಲ್ಲ, ಅದಕ್ಕೇ. ನೋಡಿ ಗೈಸ್, ಫೈನಲಿ ಲಾಸ್ಟ್ ಲುಕ್ ಬೆಟ್ಟ ಇದು, ನೋಡ್ತಾ ಇರ್ಬೋದು ನೀವು. ಮೈಸೂರು ಇವಾಗ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಮೈಸೂರು. ಫೈನಲಿ ನಾವು ಸಿಟಿ ಬಂದ್ವಿ ಗೈಸ್, ನೋಡ್ತಾ ಇರ್ಬೋದು ನೀವು. ನಾವು ಇವಾಗ ಆರ್ಗೆಟ್ ಹತ್ರ ಇಳ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತೀನಿ, ಮನೆಯಲ್ಲಿ ಸಿಗ್ತೀನಿ ಗೈಸ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಯಾಕಂತಂದರೆ ನಾನು ಬೆಟ್ಟದಿಂದ ಬರಬೇಕಾದ್ರೆ ಸ್ಟಾಪ್ ಮಾಡಿದೆ, ಮನೆಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು. ಅದಕ್ಕೋಸ್ಕರ ಬಂದಿದ್ದ ತಕ್ಷಣವೇ ಗೈಸ್ ಸಿಕ್ಕಾಪಟ್ಟೆ ಕೆಲಸ ಇದ್ದವು ಮನೇಲಿ. ಕೆಲಸ ಎಲ್ಲ ಮುಗಿಸಿದೆ. ಬಂದಿದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು, ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು, ಯಾಕಪ್ಪ ಅಂತಂದರೆ ಮೈಕೆಲ್ಲ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತೀವಲ್ಲ ಗೈಸ್, ಅದಕ್ಕೋಸ್ಕರ ಮೈಕೆಲ್ಲ ನೋವು ಬರುತ್ತೆ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮನೆ ಒರೆಸಿ ದೀಪ ಹಚ್ಚಿ ತುಂಬ ಕೆಲಸ ಬೇಜಾನಿತ್ತು. ಕೆಲಸ ಎಲ್ಲ ಮುಗಿಸಿದೆ. ಅಂದಂಗೆ ಬಂದ ತಕ್ಷಣ ಅಡುಗೆ ಮಾಡಿ ಊಟ ಮಾಡಿ, ಬಟ್ಟೆ ಎಲ್ಲ ನೀರು ಬೇರೆ ತಕ್ಷಣ ಬಿಟ್ಬಿಟ್ರು, ಅದೇ ತಾನೇ ನೀರೆಲ್ಲ ತುಂಬಿ ನೆಕ್ಸ್ಟು ಬಟ್ಟೆ ಎಲ್ಲ ಸ್ಟಾಕ್ ಇದ್ದವು ಗೈಸ್. ಬಟ್ಟೆ ಅಂದರೆ ಬೆಟ್ಟಕ್ಕೆ ತೊಗೊಂಡೋಗಿದ್ವಲ್ಲ, ಅದೆಲ್ಲ ಬಟ್ಟೆ ಎಲ್ಲ ಸ್ಟಾಕ್ ಇತ್ತು. ಬಟ್ಟೆ ಎಲ್ಲ ಒಗೆದಿಟ್ಟಿದ್ದೀನಿ. ಸೋರಬೇಕು ನೀರು, ಇನ್ನೂ ಒಣೆಯೋಕ್ಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ತಾನೇ ಜಸ್ಟ್ ಊಟ ಮಾಡಿಕೊಂಡು ಕೂತ್ಕೊಂಡ್ವಿ. ಹಣ್ಣು ತಿಂತಿದ್ವಿ, ಹಣ್ಣು ತೊಗೊಂಡು ಬಂದಿದ್ವಿ, ಕಿತ್ತಳೆ ಹಣ್ಣು ಮತ್ತು ಸೇಬು. ಪ್ರಸಾದ ಕೊಡಬೇಕಲ್ಲ ಗೈಸ್, ಅದಕ್ಕೋಸ್ಕರ ಪ್ರಸಾದ ತೊಗೊಂಡಂಗೆ ಬಂದಿದ್ವಿ ಸಿಟಿಯಿಂದನೇ ಬರಬೇಕಾದ್ರೆ.
ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಇವಾಗ. ಕೊಟ್ಬಿಟ್ಟು ಬರಬೇಕು ಗೈಸ್, ಯಾಕಂದರೆ ಇನ್ನೂ ಬಂದಿರಲ್ಲ ನಮ್ಮಮ್ಮ, ಲೇಟಾಗುತ್ತೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕೆ ಬಂದಾಗ ಹೋಗೋಣ ಅಂದ್ಬಿಟ್ಟು ಕೂತಿದೆ. ನಾನು ಕೂಡ ಕಿತ್ಲೆ ಮತ್ತು ತಿಂತಾಯಿದ್ದೀನಿ. ಹೇಗಿದೆ ನೋಡ್ತೀನಿ ರೀ ಗೈಸ್. ಹುಳಿ ಗೈಸ್, ಸಿಕ್ಕಾಪಟ್ಟೆ ಹುಳಿಯಪ್ಪ. ಸಿಕ್ಕಾಪಟ್ಟೆ ಹುಳಿ, ಸಿಹಿ ಇಲ್ಲ ಗೈಸ್, ಕಿತ್ಲೇನು ಹುಳಿ ಹುಳಿ. ಯಾಕಂದರೆ ಬರಬೇಕಾದ್ರೆ ಮೈಸೂರಲ್ಲೇ ತಗೊಂಡ್ವಿ, ಯಾಕಂದರೆ ಪ್ರಸಾದ ಕೊಡಬೇಕಲ್ಲ, ಅದಕ್ಕೋಸ್ಕರ 4 ಸೀಟು ಕೊಡ್ತೀನಿ. ನಾವಿರೋದೇ ಔಟ್ ಸೈಡು, ಊರಿಗೆ ಹೋಗಿ ಕೊಟ್ಬಿಟ್ಟು ಬರಬೇಕು. ಅಂದಾಗೆ ನಮ್ಮ ತಾಯಿ ಮನೆಗೆ ನಂಗೆ ಗೊತ್ತಿರೋರಿಗೆ ಟ್ರೈನಲ್ಲಿ ನಾವು ಏನಪ್ಪ ಅಂತಂದರೆ ಸಿಟಿಗೆ ಬರೋ ಅಷ್ಟರಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೆ ನಾನಂತೂ ಬಸ್ಸಲ್ಲಿ. ಯಾಕಂದರೆ ನನಗೆ ಲಾಂಗ್ ಟ್ರಾವೆಲ್ ಅಂದರೆ ಆಗಲ್ಲ ಗೈಸ್. ಈ ಕಡೆಯಿಂದ ಖುಷಿಗೆ ಹೋಗ್ತೀನಿ, ಆ ಕಡೆಯಿಂದ ಬರಬೇಕಾದ್ರೆ ಫುಲ್ಲು ಸಪ್ಪೆ ಆಗಿಬಿಡ್ತೀನಿ. ಅದಕ್ಕೆ ಬಂದಿದ್ದ ತಕ್ಷಣವೇ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಗೈಸ್. ಯಾಕಪ್ಪ ಅಂತಂದರೆ ಬಂದಿದ್ದ ತಕ್ಷಣವೇ ಕೆಲಸ ಮಾಡೋದೇ ಆಯಿತು, ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನವೂ ಕೂಡ ಸಖತ್ತಾಗಾಯಿತು ಗೈಸ್, ತುಂಬ ಚೆನ್ನಾಗಾಯಿತು. ಸಾಲೂರು ಮಠಕ್ಕೆ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ನೆಕ್ಸ್ಟ್ ಆ ಕಡೆಯಿಂದ ಬರಬೇಕಾದ್ರೆ ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲೊಂದು 2-3 ವಿಡಿಯೋ ಶೂಟ್ ಮಾಡ್ಕೊಂಡ್ವಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೀಲ್ಸ್ ಮಾಡಿದ್ವಿ. ರೀಲ್ಸ್ ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ, ಮಾಡಬೇಕು, ಎಡಿಟ್ ಮಾಡಿ ಬರಬೇಕು ಗೈಸ್. ಅದಕ್ಕೋಸ್ಕರ ಯಾಕಂದರೆ ಅಲ್ಲೆಲ್ಲೂ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಮೈಕ್ ಸೌಂಡು, ಆಮೇಲೆ ಜನಗಳ ಸೌಂಡು, ಅದಕ್ಕೆ ಡಿಸ್ಟರ್ಬ್ ಆಗ್ತಾಯಿತ್ತು. ಅದಕ್ಕೆ ಮಾತಾಡಲೇ ಇಲ್ಲ ನಾನು ಜಾಸ್ತಿ. ಹಾಗಾಗಿ ಯಾವುದೇ ಸ್ಕಿಪ್ಪಿಂಗ್ ಮಾಡಿದ್ದೀವಿ ಅಲ್ಲಿ ಒಂದೊಂದು ಸ್ವಲ್ಪ ನಾನು ಮತ್ತು ನಮ್ಮ ಮನೆಯವ್ರು ಮಾತಾಡಿದ್ದಾರೆ, ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ಮಾತಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೆಂಪಲ್. ಮಾತ್ರ ನೋಡದೇ ಇರೋರು ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು 3 ದಿನ ಇದ್ವಿ ಗೈಸ್, ಇಷ್ಟ ಆಯಿತು ನಮಗೂ. ಭಾನುವಾರ ಹೋಗಿದ್ವಿ, ಸೋಮವಾರ ಅಲ್ಲೇ ಇದ್ವಿ, ಮಂಗಳವಾರ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಅಲ್ಲೇ ತಿಂಡಿ ಮಾಡಿಕೊಂಡು ಬಸ್ ಹತ್ತಿದ್ವಿ. ಅಷ್ಟೇ ಗೈಸ್, ತುಂಬ ಚೆನ್ನಾಗಿತ್ತು. ಇನ್ನು ಎಷ್ಟು ದಿನಕ್ಕೆ ಹೋಗ್ತೀವಿ ಏನೋ ಗೊತ್ತಿಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋಗಿದ್ವಲ್ಲ, ನಾನು ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಎಂಜಾಯ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು ಗೈಸ್. ಇನ್ನೊಂದು ಸಲ ಯಾವಾಗ ಹೋಗ್ತೀವ ಅದನ್ನು ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ನೋಡ್ಕೊಂಡು ಬನ್ನಿ ಅಷ್ಟೇ ಗೈಸ್. ಹೋಗದೇ ಇರೋರು ಹೋಗಿದ್ದು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡದೇ ಇರೋರಿಗೆ ಕೆಲವರು ಹೋಗ್ತಾ ಇರ್ತಾರೆ, ಯಾಕಪ್ಪ ಅಂದರೆ ಈಗ ಮಹದೇಶ್ವರನ ಬೆಟ್ಟ ಅಂದರೆ ಹೋಗ್ತಾರೆ, ಯಾರೂ ಇರಲ್ಲ. ಅಂದರೆ ಅಕಸ್ಮಾತ್ ಯಾರು ಹೋಗಿಲ್ಲ ಅವರು ಈ ವಿಡಿಯೋ ನೋಡಿದ್ಮೇಲಾದರೂ ಹೋಗಿದ್ದು ಬನ್ನಿ ಅಂತ ಕೇಳ್ಕೊತೀನಿ ಅಷ್ಟೇ ಗೈಸ್. ಪ್ರಸಾದ ತಗೊಂಡು ಬಂದಿದ್ದೀನಿ, ಊರಿಗೆ ಹೋಗಿ ಕೊಟ್ಬಿಟ್ಟು ಬರಬೇಕು. ಕೊಟ್ಬಿಟ್ಟು ಬಂದು ರೈಸ್ ಮತ್ತು ಸಾಂಬಾರು ಮಾಡಿದ್ದೀನಿ. ಮಧ್ಯಾಹ್ನನೇ ಬಂದಿದ್ದ ತಕ್ಷಣವೇ ಊಟ ಮಾಡಿಕೊಂಡು ಕೂತಿದ್ವಿ. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಅಂದರೆ ಅಲ್ಲೆಲ್ಲೂ ಮಾತಾಡೋದಕ್ಕಾಗಲಿಲ್ವಲ್ಲ ಗೈಸ್, ಅದಕ್ಕೋಸ್ಕರ ಎಂಡ್ ಮಾಡೋಣ ಅಂದ್ಕೊಂಡು ಬಂದೆ ಅಷ್ಟೇ, ಏನಿಲ್ಲ ಗೈಸ್. ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ಗಾಡಿ ಹೊರಗಡೆ ಯಾವಾಗಲೂ ಡೈಲಿ ನಿಲ್ಲಿಸ್ತಿದ್ವಿ, ಅದಕ್ಕೆ ಒಳಗಡೆ ಹಾಕ್ಬಿಟ್ಟು ಹೋಗಿದ್ವಿ. ಅದಕ್ಕೋಸ್ಕರ ನಮ್ಮ ಮನೆಯವರು ಇವಾಗ ಹೊರಗಡೆ ತೆಗಿತಾ ಇದ್ದಾರೆ. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ನಾವು ಊರಿಗೆ ಹೊರಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಅದಕ್ಕೆ ಗೈಸ್ ನೋಡಿ ಆಲ್ಮೋಸ್ಟ್ ಆ ಕಡೆಯಿಂದ ತೊಗೊಂಡು ಬಂದರು. ನಾನು ಬಟ್ಟೆ ಎಲ್ಲ ಒಗೆದೆ ಸೋರ್ಲು ಹಾಕಿದ್ದೀನಿ, ಹಂಗೆ ನಲ್ಲಿ ಮೇಲೆ ಹಾಕಿದ್ದೀನಿ. ಚೆನ್ನಾಗಿ ಸೋರ್ಲಿ, ಊರಿಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ಚೆನ್ನಾಗಿ ಸೋರಿದ ಮೇಲೆ ಹಾಕಬೇಕು, ಒಣೆ ಹಾಕಬೇಕು ಗೈಸ್. ಅದಕ್ಕೆ ನಮ್ಮ ಕೈಯಲ್ಲಿ ಇನ್ನೂ ಲಗೇಜ್ ಇಡ್ತಿರೋದಕ್ಕೆ, ಪ್ರಸಾದ ಇಡ್ತಿರೋದಕ್ಕೆ ನಮ್ಮ ಮನೆಯವರು ಬೀಗ ಹಾಕ್ತಾಯಿದ್ದಾರೆ ಮನೆಗೆ. ನೋಡ್ತಾ ಇರ್ಬೋದು ನೀವು, ಪ್ರಸಾದ ಈ ರೀತಿ ಇಡ್ತಿದ್ದೀನಿ. ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಬರಬೇಕು ಗೈಸ್. ಫೈನಲಿ ಬಂದೆ ಮನೆಯಿಂದ, ಅಮ್ಮನ ಮನೆಯಿಂದ ಪ್ರಸಾದ ಕೊಟ್ಬಿಟ್ಟು ಬಂದೆ. ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದೆ. ನಮ್ಮಮ್ಮ ಟೀ ಮಾಡಿಕೊಟ್ರು, ಕುಡ್ಕೊಂಡು ಬಂದೆ ಗೈಸ್. ಯಾಕಪ್ಪ ಅಂತಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಬಂದ್ವಿ. 8:30 ಆಗಿತ್ತು ನಾನು ಬರ್ಬೇಕಾದ್ರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ 6:30 ಆಗಿತ್ತು. 8:30 ಅಷ್ಟರಲ್ಲಿ ರೀಚ್ ಆದೆ ಮನೆಗೆ. ಇಷ್ಟೇ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಬೇಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.